ಕಡಲಡವಿ ಎಂಬುದು ಒಂದು ವಿಚಿತ್ರ ಪದ ಸಂಯೋಗವಾಗಿದೆ. ಅದೇನೆಂದು ತಿಳಿದುಕೊಳ್ಳಲು ಬಯಸ್ತಾ ಇದ್ದೀರಾ? ಹಾಗಾದರೆ ಬನ್ರಿ ವಾಕ್ಯದ ಮೂಲಕ ತಿಳಿದುಕೊಳ್ಳೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಯೆಶಾಯನ ಪ್ರವಾದನೆ ಗ್ರಂಥದ 21 ಮತ್ತು 22ನೇ ಅಧ್ಯಾಯಗಳನ್ನು ನಾವು ಧ್ಯಾನ ಮಾಡಲಿರುವಾಗ, ಕಡಲಡವಿ ಎದೋಮಿನ ವಿಷಯವಾದ ದೈವೋಕ್ತಿ, ಅರಬಿಯ ಯೆರೂಸಲೇಮಿನ ವಿಷಯವಾಗಿ ದೇವರು ಏನನ್ನು ನುಡಿದನು ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ರಿ ಈಗ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನೀನೇ ಬುದ್ಧಿವಂತನು ಎಂದೆನಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 7ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ನಾವು ಸತ್ಯವೇದ ಅಧ್ಯಯನದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ಯೆಶಾಯನ ಪ್ರವಾದನೆ ಗ್ರಂಥದ 21ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ 3 ದೈವೋಕ್ತಿಗಳು. ಬಾಬೇಲ್ ಸಮುದ್ರದ ಮರುಭೂಮಿಯಾಗುತ್ತದೆ. ಏದೋಮು, ದೂಮ, ಅರೇಬಿಯವು ಹಾಗೆಯೇ. ಕರ್ತನಲ್ಲಿ ಪ್ರಿಯರೇ, ಯೆಶಾಯನು 11 ದೈವೋಕ್ತಿ ಇಲ್ಲವೇ ದಂಡನೆಗಳನ್ನು ತಿಳಿಸುತ್ತಾನೆ. ಈ ಅಧ್ಯಾಯದಲ್ಲಿ 7, 8 ಹಾಗೂ 9ನೇ ದೈವೋಕ್ತಿಗಳನ್ನು ನೋಡಲಿದ್ದೇವೆ. ಇವು ಬಾಬೇಲ್, ಏದೋಮ್ ಹಾಗೂ ಅರೇಬಿಯಾದ ಕುರಿತಾಗಿದೆ. ಇವುಗಳನ್ನು ನಿರ್ದಿಷ್ಟ ಸಂಕೇತಗಳ ಮೂಲಕ ತಿಳಿಸಲಾಗಿದೆ ಮತ್ತು ಅವುಗಳನ್ನು ತಿಳಿಸಿದ ದಿನಗಳಲ್ಲಿ ಜನರಿಗೆ ಅವು ಸ್ಪಷ್ಟವಾಗಿ ಅರ್ಥವಾಗಿರಬಹುದೆಂದು ನಾನು ನಂಬುತ್ತೇನೆ. ನಕ್ಷತ್ರ, ಪಟ್ಟೆಗಳು, ಪುರಾತನ ಮಹಿಮೆ ಇತ್ಯಾದಿ ಪದಗಳು. ಪ್ರಿಯರೇ, ಈ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟ ಸಂಕೇತಗಳು ಈಗಿನ ಕಾಲದ ನಮಗೆ ಸರಿಯಾಗಿ ಅರ್ಥವಾಗಲಿಕ್ಕಿಲ್ಲ. ಆದ್ದರಿಂದ ಅವುಗಳ ಅರ್ಥದ ಕುರಿತಾಗಿ ಸತ್ಯವೇದ ವಿಮರ್ಶಕರೊಳಗೆ ಸಹಮತವಿರುವುದಿಲ್ಲ. ಅವುಗಳು ಬಾಬೇಲ್, ಏದೋಮ್ ಇಲ್ಲವೇ ಅರೇಬಿಯಾವನ್ನು ಸಂಕೇತಿಸಬಹುದು. ಈ ಅಧ್ಯಾಯದಲ್ಲಿ ನಾವು ಮುಂದುವರಿಯುವಾಗ ಒಂದೊಂದನ್ನು ಪ್ರತ್ಯೇಕವಾಗಿ ನೋಡಲಿದ್ದೇವೆ. ಎಲ್ಲವೂ ಕೂಡ ಇಸ್ರಾಯೇಲಿನ ಈಗಿನ ಅಥವಾ ಮುಂದಣ ವೈರಿಗಳೇ ಆಗಿದ್ದವು. ಪ್ರತಿಯೊಂದು ಕೂಡ ದೇವಜನಗಳ ಮೇಲೆ ಕಷ್ಟವನ್ನು ತಂದೊಡ್ಡಿದವು ಮತ್ತು ಕಾಲಕ್ಕನುಗುಣವಾಗಿ ಪ್ರತಿಯೊಂದಕ್ಕೂ ದಂಡನೆಯಾಯಿತು. ಪ್ರಿಯರೇ, ಸತ್ಯವೇದದಲ್ಲಿ ಈ ಅಧ್ಯಾಯವು ಅಲಕ್ಷಿಸಲ್ಪಟ್ಟ ಅಧ್ಯಾಯವಾಗಿದೆ. ಇದು ಹೌದೆಂದು ತೋರಿಸಲು ನಾನೊಂದು ಪ್ರಶ್ನೆ ಕೇಳುತ್ತೇನೆ. ನೀವು ಈ ಅಧ್ಯಾಯದ ಮೇಲೆ ಪ್ರಸಂಗವನ್ನಾಗಲಿ ಸತ್ಯವೇದ ಅಧ್ಯಯನವನ್ನಾಗಲಿ ಯಾವಾಗ ಕೇಳಿದ್ದೀರಿ? ಯೆಶಾಯ 21 ಮೇಲಿನ ಅಧ್ಯಯನ ನೀವು ಕೇಳಿರಲಿಕ್ಕಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದ ವಿಶಿಷ್ಟತೆಯೆಂದರೆ ಸಂಕೇತಗಳನ್ನು ಉಪಯೋಗಿಸಿದ್ದು. ನಾನು ಸತ್ಯವೇದದ ಅಕ್ಷರಸ ಅರ್ಥವನ್ನು ನಂಬುವವನಾಗಿದ್ದೇನೆ. ಆದರೆ ಸಂಕೇತಗಳು ಉಪಯೋಗಿಸಲ್ಪಟ್ಟಾಗ ನಿಜತ್ವವು ಕಂಡುಬರುತ್ತದೆ. ಈ ಪ್ರಾಮುಖ್ಯ ಸಂಗತಿಯನ್ನು ನಾವು ನೆನಪಿನಲ್ಲಿಡಬೇಕು. ಯೆಶಾಯನ ಪ್ರವಾದನೆ ಗ್ರಂಥ 21ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕಡಲಡವಿಯ ವಿಷಯವಾದ ದೈವೋಕ್ತಿ, ದಕ್ಷಿಣ ಸೀಮೆಯಲ್ಲಿ ಬೀಸುವ ಬಿರುಗಾಳಿಯಂತೆ ಅರಣ್ಯದ ಕಡೆಯ ಭಯಂಕರ ದೇಶದಿಂದ ದೊಡ್ಡ ಅವಾಂತರ ಬರುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕಡಲಡವಿ ಎಂಬುದು ವಿಚಿತ್ರ ಪದ ಸಂಯೋಗವಾಗಿದೆ. ನೀರಿನ ಒಣತನ ಇಲ್ಲವೇ ನೀರು ಒಣಗಿದೆ ಎಂದು ಹೇಳುವಂತಿದೆ. ನಾವು ಒಣ ಮಂಜುಗಡ್ಡೆ, ತಂಪು ಉಷ್ಣತೆ ಎಂಬ ಪದಗಳನ್ನು ಉಪಯೋಗಿಸುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಬಾಬೇಲ್ ಬಿತ್ತು. ಆದ್ದರಿಂದ ಕಡಲಡವಿ ಎಂದರೆ ಬಾಬೇಲ್ ಎಂಬುದು ನಮಗೆ ತಿಳಿಯುತ್ತದೆ. ಬಾಬೇಲ್ ಮಹಾಶಕ್ತಿಯಾಗುವ ಮೊದಲೇ ಅದರ ನಾಶನವು ಮುಂತಿಳಿಸಲ್ಪಟ್ಟಿದೆ. ನಾವದನ್ನು ಈಗಾಗಲೇ ನೋಡಿದ್ದೇವೆ. 13ರಿಂದ 14ನೇ ಅಧ್ಯಾಯದಲ್ಲಿನ ಮೊದಲನೆಯ ದೈವೋಕ್ತಿಯು ಬಾಬೇಲಿನ ಕುರಿತಾಗಿಯೇ ಇದೆ. ಬಾಬೇಲ್ ಭಯ ಹುಟ್ಟಿಸುವಂತಹದ್ದು, ಭಯಂಕರವಾದದ್ದು ಆಗಿದ್ದರಿಂದ ಸತ್ಯವೇದದಲ್ಲಿ ತುಂಬಾ ಕಡೆ ಹೇಳಲ್ಪಟ್ಟದ್ದರಿಂದ ಇಲ್ಲಿ ಪುನಃ ಅದರ ನಾಶನದ ಕುರಿತಾಗಿ ಹೇಳಲ್ಪಟ್ಟಿದೆ. ಬಾಬೇಲಿನ ಗೋಪುರದ ಬಳಿಯಲ್ಲಿ ದೇವರಿಗೆ ವಿರೋಧವಾಗಿ ಪ್ರಥಮ ದಂಗೆ ನಡೆದಿತ್ತು ಮತ್ತು ದೇವರಿಗೆ ವಿರುದ್ಧವಾದ ಕೊನೆಯ ವಿರೋಧತ್ವದ ಒಟ್ಟಾಗುವಿಕೆ ಅದಾಗಿತ್ತು. ಪ್ರಕಟಣೆ 17 ಮತ್ತು 18ರಲ್ಲಿ ಇದನ್ನು ನೋಡುತ್ತೇವೆ.
ಧಾರ್ಮಿಕ ಬಾಬೇಲು 17ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿದೆ. ವಾಣಿಜ್ಯ ಬಾಬೇಲು 18ನೇ ಅಧ್ಯಾಯದಲ್ಲಿದೆ. ಪ್ರೀತಿಯುಳ್ಳ ದೇವಜನರೇ, ಕಡಲಡವಿ ಎಂಬ ಪದ ದ್ವಂದ್ವಾರ್ಥವುಳ್ಳ ಪದವಾಗಿದೆ. ಬಾಬೇಲು ಯುಪ್ರಟಿಸ್ ನದಿ ಪ್ರದೇಶದ ಮರುಭೂಮಿ ಪ್ರದೇಶದಲ್ಲಿ ಇದೆ. ನದಿಯಿಂದ ಕಾಲುವೆಗಳನ್ನು ಹರಿಸಿ ಅದನ್ನು ಕೃಷಿಯೋಗ್ಯವನ್ನಾಗಿ ಮಾಡಲಾಗಿತ್ತು. ಯೆರೆಮೀಯನು ಬಾಬೇಲಿನ ವಿವರಣೆಯನ್ನು ಕೊಡುತ್ತಾನೆ. ಏನೆಂದರೆ, ಆಹಾ, ಬಹು ಜಲಮಧ್ಯ ನಿವಾಸಿನಿಯಾದ ನಗರಿ, ದನಭರಿತ ಪುರಿಯೇ, ನಿನ್ನ ಅಂತ್ಯವು ಬಂದಿದೆ, ನೀನು ಸೂರೆ ಮಾಡಿದ್ದು ಸಾಕು ಎಂಬುದಾಗಿ. ಇದನ್ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 51ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಮರುಭೂಮಿಯು ಸಮುದ್ರವು ವಿಚಿತ್ರವಾಗಿ ಸಮ್ಮಿಲನವಾಗಿದೆ. ಪ್ರಿಯರೇ, ಬಾಬೇಲು ಅದ್ಭುತವಾದ ಸ್ಥಳವಾಗಿರಲಿಲ್ಲ. ಅದು ಮರಳುಗಾಡಿನ ಮರೀಚಿಕೆಯಾಗಿತ್ತು. ಅದು ಮರಳುಗಾಡಿನ ಫಲವತ್ತಾದ ಒರತೆಯಾಗಿರಲಿಲ್ಲ. ಆದರೆ ವಿಗ್ರಹಗಳಿಂದಲೂ ಸುಳ್ಳು ಮತಗಳಿಂದಲೂ ತುಂಬಿದ್ದಾಗಿತ್ತು. ಮಾನವರ ಆತ್ಮಗಳಿಗೆ ಜೀವ ಕೊಡುವ ನೀರು ಅಲ್ಲಿರಲಿಲ್ಲ. ಪ್ರತಿ ಸಭೆಯ ಸಭಾಪಾಲಕನು, ರೇಡಿಯೋ ಪ್ರಸಾರಕನು, ಪ್ರತಿ ಸಭೆಯು, ಪ್ರತಿ ಸಭಾ ಸದಸ್ಯನು ತಮ್ಮಲ್ಲಿ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಇದೆ. ಏನೆಂದರೆ, ನಾನು ಇಲ್ಲವೇ ನನ್ನ ಸಭೆ ಜೀವ ಕೊಡುವ ಹೊರತೆಯಾಗಿದ್ದೇವೋ, ಇಲ್ಲವೇ ಜೀವನದ ಮರುಭೂಮಿಯಲ್ಲಿನ ಮರೀಚಿಕೆ ಮಾತ್ರವೋ ಎಂಬುದಾಗಿ. ಯೆಶಾಯನ ಪ್ರವಾದನೆ ಗ್ರಂಥ 21ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಘೋರ ದರ್ಶನವು ನನಗೆ ತಿಳಿಯ ಬಂದಿದೆ. ಬಾಧಕನು ಬಾಧಿಸುತ್ತಿದ್ದಾನೆ, ಸೂರೆಗಾರನು ಸೂರೆ ಮಾಡುತ್ತಿದ್ದಾನೆ. ಎಲಾಮೇ ಏಳು, ಮೇದ್ಯವೇ ಮುತ್ತು, ನಿನ್ನ ನಿಟ್ಟುಸಿರನ್ನು ನಿಲ್ಲಿಸಿ ಬಿಟ್ಟಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಮೇದ್ಯ ಪಾರಸಿಯ ಜೊತೆ ಜನಾಂಗವನ್ನು, ನಗರವನ್ನು ನಾಶಪಡಿಸಿ ಹಾಳು ಮಾಡಲು ಆದೇಶಿಸುತ್ತಿದ್ದಾನೆ. ಏಲಾಮೇ ಪಾರಸಿಯ ಏಳು, ಮೇದ್ಯವೇ ಮುತ್ತು. ಇದು ಹಾಗೆಯೇ ಸಂಭವಿಸಿತು. ಮುತ್ತಿಗೆಯು ಸಂಭವಿಸುವ ಮೊದಲೇ ಕೊಡಲ್ಪಟ್ಟ ಪ್ರವಾದನೆ ಇದಾಗಿತ್ತು. ಯೆಶಾಯನ ಪ್ರವಾದನೆ ಗ್ರಂಥ 21ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಈ ದರ್ಶನದಿಂದ ನನ್ನ ಸೊಂಟದಲ್ಲಿ ನೋವು ತುಂಬಿದೆ. ಪ್ರಸವ ವೇದನೆಯಂತಿರುವ ವೇದನೆಯು ನನ್ನನ್ನು ಹಿಡಿದಿದೆ. ಕಿವಿ ಕಿವುಡಾಗುವಷ್ಟು ಯಾತನೆ ಪಡುತ್ತೇನೆ. ಕಣ್ಣು ಕುರುಡಾಗುವಷ್ಟು ತತ್ತರಗೊಂಡಿದ್ದೇನೆ. ನನ್ನ ಹೃದಯವು ಭ್ರಮೆಗೊಂಡಿದೆ. ನಡುಕವು ನನ್ನನ್ನು ಆಕ್ರಮಿಸಿದೆ. ನಾನು ಅಪೇಕ್ಷಿಸುತ್ತಿದ್ದ ಸಂಜೆ ಹೊತ್ತೇ ನನಗೆ ಭಯಂಕರವಾಗಿ ಪರಿಣಮಿಸಿದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮತ್ತೊಂದು ಸಾರಿ ಯೆಶಾಯನು ಭಾವಾತಿರೇಕದಿಂದ ತುಂಬಿರುತ್ತಾನೆ. ಬರತಕ್ಕ ನಾಶನದ ಕುರಿತು ತಿಳಿದಾಗ ಇಲ್ಲಿ ಭಯಂಕರನಾದ ವೈರಿಯನ್ನು ದಂಡಿಸುವುದಕ್ಕೂ ಹಿಂಜರಿದು ಕರುಣೆ ತೋರಿಸ ಬಯಸುವ ದೇವರ ಮನಸ್ಸು ಕಂಡುಬರುತ್ತದೆ. ದೇವರ ದಂಡನೆಯಲ್ಲಿ ಯಾರೂ ಕೂಡ ಸಂತೋಷಿಸಲಾರದು. ಯೆಶಾಯನ ಪ್ರವಾದನೆ ಗ್ರಂಥ 21ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ, ಔತಣಕ್ಕೆ ಸಿದ್ಧಪಡಿಸಿಕೊಂಡು ಚಾಪೆಗಳನ್ನು ಹಾಸಿಕೊಂಡು ಉಂಡು ಕುಡಿಯುತ್ತಿದ್ದಾರಲ್ಲ, ಪ್ರಭುಗಳೇ ಏಳಿರಿ, ಗುರಾಣಿಗೆ ಎಣ್ಣೆಯನ್ನು ಬಳಿಯಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ದಾನಿಯೇಲನು ತಿಳಿಸಿರುವ ಬಾಬೇಲಿನ ನಾಶನದ ಪ್ರತ್ಯಕ್ಷ ವಿವರಣೆಯಂತಿದೆ. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಇದು ಸಂಭವಿಸುವುದಕ್ಕಿಂತ ಸುಮಾರು 200 ವರ್ಷಗಳ ಮೊದಲು ಇದು ಬರೆಯಲ್ಪಟ್ಟಿದೆಂಬುದನ್ನು ನೆನಪಿನಲ್ಲಿಡಿರಿ. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 21ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಬಳಿಕ ಅವನು ಸಿಂಹಧ್ವನಿಯಿಂದ, ಕರ್ತನೇ, ಹಗಲೆಲ್ಲ ಕೋವರದಲ್ಲಿ ನಿಂತಿದ್ದೇನೆ, ರಾತ್ರಿಯೆಲ್ಲ ಕಾವಲಿನ ಕೆಲಸ ನನಗೆ ಬಿದ್ದಿದೆ. ಇಗೋ, ಸವಾರರು ಜೋಡಿ ಜೋಡಿಯಾಗಿ ಬರುತ್ತಾರೆ ಎಂದು ಕೂಗಿ ಇನ್ನೂ ಹೇಳಿದ್ದೇನೆಂದರೆ, ಬಾಬೇಲ್ ಬಿತ್ತು ಬಿತ್ತು, ಅದರ ದೇವತಾ ವಿಗ್ರಹಗಳನ್ನು ಒಡೆದು ನೆಲಸಮ ಮಾಡಿಬಿಟ್ಟರು ಎಂಬುದೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಾವಲಿನ ಬುರುಜಿನಲ್ಲಿದ್ದ ಕಾವಲುಗಾರನು ತಾನು ಕಂಡದನ್ನು ಪಟ್ಟಣದೊಳಗಿನವರಿಗೆ ತಿಳಿಸುತ್ತಾನೆ. ನಾನು ಅರಣ್ಯದ ಕಡೆಗೆ ನೋಡಲಾಗಿ ಸವಾರರು ಜೋಡಿಯಾಗಿ ಬರುತ್ತಿದ್ದಾರೆ. ಅವರು ಸಂದೇಶದೂತರು. ಅವರ ಸಂದೇಶವೇನೆಂದರೆ, ಬಾಬೇಲ್ ಬಿತ್ತು ಬಿತ್ತು ಎಂಬುದೇ. ಬಾಬೇಲ್ ಬಿತ್ತು ಎಂಬುದಾಗಿ ಬಾಬೇಲಿನ ಎಲ್ಲ ಎರಕದ ಬೊಂಬೆಗಳು ಒಡೆದು ನೆಲಸಮ ಮಾಡಿದ್ದಾರೆ. ಇದು ದುಃಖ ಹಾಗೂ ನಿಟ್ಟುಸಿರಿನ ಸ್ಥಿತಿಯಾಗಿದೆ. ಬಾಬೇಲು ಎಲ್ಲ ವಿಗ್ರಹಾರಾಧನೆಗೂ ಮೂಲವಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 21ನೇ ಅಧ್ಯಾಯ 10ನೇ ವಚನ.
ಅಲ್ಲಿ ಹೀಗೆ ನೋಡುತ್ತೇವೆ, ನನ್ನ ಕಣದ ದವಸವೇ, ನನ್ನ ಬಡಿತಕ್ಕೆ ಈಡಾದವರೇ, ಇಸ್ರಾಯೇಲ್ಯರ ದೇವರಾಗಿರುವ ಸೇನಾಧೀಶ್ವರನಾದ ಯೆಹೋವನಿಂದ ನಾನು ಕೇಳಿದ್ದನ್ನೇ ನಿಮಗೆ ತಿಳಿಸಿದ್ದೇನೆ ಎಂಬುದಾಗಿ. ಪ್ರಿಯರೇ, ಕೊಯ್ಲು ದಂಡನೆಯ ಸಮಯವಾಗಿದೆ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 35ನೇ ವಚನದಲ್ಲಿ ಕರ್ತನು ಹೇಳಿದ್ದಾನೆ, ಇನ್ನೂ 4 ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟಷ್ಟೇ. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ಪ್ರಿಯರೇ, ಧರ್ಮಶಾಸ್ತ್ರದ ಯುಗದ ಅಂತ್ಯದಲ್ಲಿ ಸುಮಾರು 1800 ವರ್ಷಗಳವರೆಗೆ ಧರ್ಮಶಾಸ್ತ್ರವನ್ನು ಹೊಂದಿದ್ದ ಇಸ್ರಾಯೇಲ್ಯರಿಗೆ ಯೇಸು ಇದನ್ನು ಹೇಳುತ್ತಿದ್ದಾನೆ, ಕೊಯ್ಲು ದಂಡನೆಯ ಕಾಲವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಏದೋಮಿನ ವಿಷಯವಾದ ದೈವೋಕ್ತಿ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 21ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ, ಧೂಮದ ವಿಷಯವಾದ ದೈವೋಕ್ತಿ. ಕಾವಲುಗಾರನೇ, ಈಗ ರಾತ್ರಿ ಎಷ್ಟು ಕಳೆಯಿತು, ಕಾವಲುಗಾರನೇ, ರಾತ್ರಿ ಎಷ್ಟು ಕಳೆಯಿತು ಎಂಬ ಕೂಗು ಸೇಯೀರಿನಿಂದ ನನಗೆ ಕೇಳಿಸ್ತಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಧೂಮ ಎಂದರೆ ಯಾವುದು? ಇದು ಒಂದು ಸಾಂಕೇತಿಕ ಪದವಾಗಿದೆ. ಆಳವಾದ ಅರ್ಥ ಬರುವ ಹಾಗೆ ಯೆಶಾಯನು ಕೆಲವು ಪದಗಳನ್ನು ಉಪಯೋಗಿಸುತ್ತಿದ್ದನು. ನಾವದನ್ನು ಈಗಾಗಲೇ ನೋಡಿದ್ದೇವೆ. ಜನರಿಗೆ ಸಂದೇಶ ಮುಟ್ಟಿಸಲು ಸೂಕ್ತವಾದ ಕೆಲವು ಪದಗಳನ್ನು ಅವನು ಉಪಯೋಗಿಸಿದ್ದಾನೆ. ಧೂಮ ಎಂದರೆ ಏದೋಮಿನ ಋಸ್ವರೂಪವೇ ಆಗಿದೆ. ಅದರ ಅರ್ಥ ಮೌನ ಎಂಬುದಾಗಿ. ಮೂಕ ಎಂಬುದರ ಆಂಗ್ಲ ಪದ ಇದಕ್ಕೆ ಹತ್ತಿರವಾಗಿದೆ. ಯೆಶಾಯನ ಉದ್ದೇಶ ಇದೇ ಆಗಿದೆ. ಏದೋಮ್ ಮರಣ ಮೌನದ ಸ್ಥಳವಾಗಿದೆ. ಸೇಯೀರ್ ಅಂದರೆ ದೊರಗು ಇಲ್ಲವೇ ಕೂದಲು ತುಂಬಿದ್ದು ಎಂದರ್ಥ. ಏಸಾವನು ಕೂದಲಿದ್ದವರಲ್ಲಿ ಮೊದಲಿನವನು. ಆದಿಕಾಂಡ 25ನೇ ಅಧ್ಯಾಯ 25ನೇ ವಚನ ನೋಡ್ರಿ. ಅವನು ಮೈತುಂಬ ಕೂದಲಿದ್ದವನು. ಸೇಯೀರ್ ಬೆಟ್ಟದಲ್ಲಿ ವಾಸಿಸುತ್ತಿದ್ದನು. ಆದಿಕಾಂಡ 36ನೇ ಅಧ್ಯಾಯ 8ನೇ ವಚನ ನೋಡ್ರಿ. ಸೇಯೀರ್ ಅಂದರೆ ಬಿರುಗಾಳಿಗಳು ಎಂಬರ್ಥವೂ ಬರುತ್ತದೆ. ಆ ಪ್ರದೇಶವು ತುಂಬ ಬಿರುಗಾಳಿಯ ಪ್ರದೇಶವಾಗಿತ್ತು. ಮೌನ ಬಿರುಗಾಳಿ, ಎಂಥ ಪದ ಪ್ರಯೋಗವಾಗಿದೆ, ಎಂಥ ಸಂದೇಶ ನೋಡಿರಿ. ಯೆಶಾಯನ ಪ್ರವಾದನೆ ಗ್ರಂಥ 21ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ, ಉದಯವೂ ಬರುತ್ತದೆ, ರಾತ್ರಿಯೂ ಬರುತ್ತದೆ, ವಿಚಾರಿಸಬೇಕಾದರೆ ವಿಚಾರಿಸಿರಿ, ತಿರುಗಿ ಬನ್ನಿರಿ ಎಂದು ಕಾವಲುಗಾರನು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಉದಯವೂ ರಾತ್ರಿಯೂ ಬರುತ್ತದೆ. ಕೆಲವರಿಗೆ ಮಹಿಮೆಯಾಗಿರುವಂಥದ್ದು, ಇನ್ನು ಕೆಲವರಿಗೆ ನಾಶನವಾಗಿರುತ್ತದೆ. ದೇವಜನರಿಗೆ ಬೆಳಕಾಗಿರುವಂಥದ್ದು ಏದೋಮ್ಯರಿಗೆ ರಾತ್ರಿಯಾಗಿರುತ್ತದೆ. ಏದೋಮ್ಯರು ಮಾಂಸಭಾವದವರಾಗಿದ್ದು ದೇವರನ್ನು ತಿರಸ್ಕರಿಸಿದವರಾಗಿದ್ದಾರೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಅರಬಿಯ ವಿಷಯವಾದ ದೈವೋಕ್ತಿ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 21ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿ. ಅಲ್ಲಿ ಹೀಗೆ ಬರೆದದೆ, ಅರಬಿಯ ವಿಷಯವಾದ ದೈವೋಕ್ತಿ. ಸಾರ್ಥವಾಹರಾದ ದೇದಾನ್ಯರೇ, ಮರುಭೂಮಿಯ ಪೊದೆಗಳಲ್ಲಿ ಇಳಿದುಕೊಳ್ಳಿರಿ ಎಂಬುದಾಗಿ. ಪ್ರಿಯರೇ, ಅರೇಬಿಯಾ ಎಂಬುದು ಸ್ಪಷ್ಟವಾಗಿದೆ. ಆದರೆ ಇಲ್ಲಿಯೂ 2 ಅರ್ಥಗಳಿವೆ. ಸ್ವಲ್ಪ ಬದಲಾವಣೆ ಮಾಡಿದರೆ ಆ ಪದ ಸಾಯಂಕಾಲ ಎಂಬರ್ಥ ಕೊಡುತ್ತದೆ. ಅರೇಬಿಯವು ಇಸ್ಮಾಯಿಲ್ಯರ ರಾಷ್ಟ್ರವಾಗಿದೆ. ಮರಳುಗಾಡಿನ ಬೆಡೋಯಿನ್ ಕುಲದವರು ಈಗಿನ ಅರೇಬಿಯಾದವರು. ದೇವರು ಅವರ ಕುರಿತು ಮಾತಾಡಿರುವುದು ಆಸಕ್ತಿಕರವಾಗಿದೆ. ಅಬ್ರಹಾಮನ ಮಕ್ಕಳಾದ ಇಸಾಕನು ಇಸ್ಮಾಯೇಲನು ಎಂದೂ ಜೊತೆಯಾಗಿರಲೇ ಇಲ್ಲ. ಅವರ ವಂಶಜರು ಕೂಡ ಎಂದೂ ಒಂದಾಗಿರಲೇ ಇಲ್ಲ. ಅರಬರಿಗೂ ಯಹೂದ್ಯರಿಗೂ ಈಗಲೂ ಕಡು ವೈರವಿದೆ. ಈಗ ನಡೆಯುತ್ತಿರುವ ಘಟನೆಗಳು ಅಬ್ರಹಾಮನಿಗೆ ಮೊದಲೇ ತಿಳಿದಿರುತ್ತಿದ್ದರೆ ಅವನು ತಾನು ಮಾಡಿದ್ದ ತಪ್ಪನ್ನು ಚಿಕ್ಕ ತಪ್ಪು ಎಂದು ಎಣಿಸುತ್ತಿರಲಿಲ್ಲ. ಮಾನವ ಚರಿತ್ರೆಯಲ್ಲಿ ಪಾಪವು ತನ್ನ ಕಾರ್ಯವನ್ನು ಮಾಡದೇ ಇರುವುದಿಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 21ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಬಾಯಾರಿದವರಿಗೆ ನೀರನ್ನು ತಂದುಕೊಡಿರಿ, ತೇಮಾ ದೇಶದವರೇ, ಓಡಿ ಹೋದವರನ್ನು ಅನ್ನದೊಡನೆ ಎದುರುಗೊಳ್ಳಿರಿ. ಕತ್ತಿ, ಹಿರಿದ ಕತ್ತಿ, ಬಾಗಿದ ಬಿಲ್ಲು, ಯುದ್ಧದ ಬಾಧೆ ಇವುಗಳ ಕಡೆಯಿಂದ ಓಡಿ ಹೋಗುತ್ತಿದ್ದಾರಷ್ಟೇ. ಕರ್ತನು ನನಗೆ ಹೇಳಿರುವುದೇನೆಂದರೆ, ಆಳಿನ ವರುಷವಾಯುದೆಗೆ ಸರಿಯಾಗಿ 1 ವರ್ಷಕ್ಕೆ ಕೇದಾರಿನ ಸಕಲ ವೈಭವವೂ ಇಲ್ಲವಾಗುವುದು. ಬಿಲ್ಲುಗಾರರಲ್ಲಿ ಉಳಿದವರು, ಕೇದಾರಿನವರ ಶೂರರು ವಿರಳವಾಗಿರುವರು. ಇಸ್ರಾಯೇಲ್ಯರ ದೇವರಾದ ಯೆಹೋವನು ಇದನ್ನು ನುಡಿದಿದ್ದಾನೆ ಎಂಬುದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದೇಶದ ಮೇಲೂ
ಅದರ ನಿವಾಸಿಗಳ ಮೇಲೂ ದಂಡನೆಯು ಬರಲಿಕ್ಕಿತ್ತು. ಮಾನವನ ಸೋಲು, ಪಾಪ ಹಾಗೂ ಕತ್ತಲೆಗಳು ಕೊನೆಗೊಳ್ಳುತ್ತವೆ. ನೀತಿಯ ಸೂರ್ಯನ ಬರುವಿಕೆಯೊಂದಿಗೆ ದೇವರ ಮುಂಜಾನೆಯು ಉದಯವಾಗುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಯೆಶಾಯನ ಪ್ರವಾದನೆ ಗ್ರಂಥದ 22ನೇ ಅಧ್ಯಾಯ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ದಿವ್ಯ ದರ್ಶನದ ತಗ್ಗಿನ ವಿಷಯವಾದ ದೈವೋಕ್ತಿ, ಶೆಬ್ನ ಹಾಗೂ ಎಲ್ಯಾಕೀಮ್ಗಳ ಚರಿತ್ರೆ. ಪ್ರಿಯರೇ, ವಚನಗಳ ಧ್ಯಾನದಲ್ಲಿ ನಾವು ತಿಳಿಯಲಿರುವಂತೆ ಈ ದೈವೋಕ್ತಿ ಯೆರೂಸಲೇಮಿಗೆ ಸಂಬಂಧಿಸಿದ್ದು. ಈ ದೈವೋಕ್ತಿಯು ತುಂಬಾ ಹಿಂದೆ ಬಾಬೆಲಿನಲ್ಲಿ ಆರಂಭಗೊಂಡಿತ್ತು ಮತ್ತು ಯೆರೂಸಲೇಮಿಗೆ ಸಮೀಪವಾಗುತ್ತಿತ್ತು. ಈಗ ಪರಿಶುದ್ಧ ಪಟ್ಟಣದ ಮೇಲೆ ಬಿರುಗಾಳಿ ತನ್ನೆಲ್ಲ ಕ್ರೂರತನದೊಂದಿಗೆ ಬೀಸಲಿಕ್ಕಿದೆ. ಯೆರೂಸಲೇಮಿನ ವಿಷಯವಾದ ದೈವೋಕ್ತಿ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ದಿವ್ಯ ದರ್ಶನದ ತಗ್ಗಿನ ವಿಷಯವಾದ ದೈವೋಕ್ತಿ. ನಿನಗೆ ಏನಾಯಿತು? ನಿನ್ನ ಜನರೆಲ್ಲರೂ ಮಾಳಿಗೆಗಳನ್ನು ಹತ್ತಿದ್ದೇಕೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಿವ್ಯ ದರ್ಶನದ ತಗ್ಗು ಅಂದರೆ ಯೆರೂಸಲೇಮು. ವಚನ 4, 8, 9 ಮತ್ತು 10ರಲ್ಲಿ ಇದು ತಿಳಿಯುತ್ತದೆ. ದಿವ್ಯ ದರ್ಶನದ ತಗ್ಗು ಎಂಬುದು ಯೆಶಾಯನ ಇನ್ನೊಂದು ದ್ವಂದ್ವಾರ್ಥದ ಪದವಾಗಿದೆ. ದರ್ಶನದ ಬೆಟ್ಟ ಎಂದರೆ ಸ್ಪಷ್ಟವಾಗುತ್ತದೆ, ಯಾಕಂದರೆ ಬೆಟ್ಟದ ಮೇಲಿನಿಂದ ಬಹುದೂರದ ದೃಶ್ಯ ಕಣ್ಣಿಗೆ ಕಾಣುತ್ತದೆ. ವಾಗ್ದಾತ ದೇಶವನ್ನು ನೋಡಲು ಮೋಶೆ ನೇಬೋ ಪರ್ವತವನ್ನು ಹತ್ತಿದ್ದನು. ಕರ್ತನಾದ ಯೇಸು ಒಲಿವ ಬೆಟ್ಟದಿಂದ ಯೆರೂಸಲೇಮನ್ನು ನೋಡಿದ್ದನು. ಆದರೆ ಸತ್ಯವೇದದಲ್ಲಿ ಕಣಿವೆ, ತಗ್ಗು ಅಂದರೆ ದುಃಖ, ದೀನತನ, ಮರಣಗಳ ಸ್ಥಳವಾಗಿದೆ. ಇಲ್ಲಿನ ದರ್ಶನವು ದುಃಖ ಹಾಗೂ ಮುಂದಣ ಯುದ್ಧದ ಕುರಿತಾಗಿ ಇರುವುದರಿಂದ ಅವುಗಳ ದರ್ಶನವನ್ನು ಕಣಿವೆಯಿಂದ ನೋಡುವುದೇ ಸೂಕ್ತವಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ಹೀಗಿರಲು ನನ್ನ ಕಡೆಯಿಂದ ದೃಷ್ಟಿ ತಿರುಗಿಸಿರಿ, ಬಹು ಸಂಕಟದಿಂದ ಅಳುವೆನು. ನನ್ನ ಜನವೆಂಬ ಯುವತಿಯು ಹಾಳಾದ ವಿಷಯದಲ್ಲಿ ನನ್ನನ್ನು ಸಂತೈಸುವುದಕ್ಕೆ ತವಕಗೊಳ್ಳದಿರಿ ಅಂದೆನು ಎಂಬುದಾಗಿ. ಪ್ರಿಯರೇ, ನನ್ನ ಜನವೆಂದರೆ ಇಸ್ರಾಯೇಲ್ಯರು. ಯೆಶಾಯನ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 9 ಮತ್ತು 10ನೇ ವಚನ ಹೀಗೆ ಹೇಳುತ್ತದೆ: ದಾವೀದನ ಕೋಟೆಯ ಒಡಕುಗಳು ಬಹಳವೆಂದು ನೋಡಿದಿರಿ, ಕೆಳಗಿನ ಕೊಳಕ್ಕೆ ನೀರನ್ನು ಹಾಯಿಸಿದಿರಿ. ಯೆರೂಸಲೇಮಿನ ಮನೆಗಳನ್ನು ಲೆಕ್ಕಿಸಿ ಪೌಳಿಗೋಡೆಯನ್ನು ಭದ್ರಪಡಿಸುವುದಕ್ಕೆ ಮನೆಗಳನ್ನು ಕೆಡವಿಬಿಟ್ಟಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹಿಜ್ಕೀಯನು ಯೆರೂಸಲೇಮನ್ನು ಉಳಿಸುವುದಕ್ಕಾಗಿ ಈ ಕೃತ್ಯಗಳನ್ನು ಮಾಡಿದ್ದನು. 2ನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ ನೋಡಿರಿ. ಅವನು ಮಾಡಿದ ಒಂದು ಸಂಗತಿ ಎಂದರೆ ಪಟ್ಟಣದಲ್ಲಿ ನೀರಿಗೆ ಕೊರತೆಯಾಗದಂತೆ ನೀರ ಬುಗ್ಗೆಯ ಸುತ್ತ ಗೋಡೆ ಕಟ್ಟಿಸಿದ್ದು. ಆ ಪ್ರದೇಶದಲ್ಲಿ ಆ ಗೋಡೆ ಈಗಲೂ ಇರುತ್ತದೆ. ಮುಂದಕ್ಕೆ ನಾವು ಶೆಬ್ನ, ಎಲ್ಯಾಕೀಮರ ಕುರಿತ ಕಿರು ದೈವೋಕ್ತಿಗಳು ಎಂಬ ವಿಚಾರವನ್ನು ನೋಡೋಣ. ಹಿಜ್ಕೀಯನ ಆಳಿಕೆಯ ಕಾಲದಲ್ಲಿನ ಯೆರೂಸಲೇಮಿನ ಚರಿತ್ರಾ ಭಾಗದಲ್ಲಿನ ಚಾರಿತ್ರಿಕ ವಿಚಾರಗಳನ್ನು ಇಲ್ಲಿ ಸಾಮಾನ್ಯ ರೀತಿಯಲ್ಲಿ ಸೇರಿಸಿರುವುದು ಗಮನಾರ್ಹವಾಗಿದೆ. ಅನೇಕರು ಶೆಬ್ನಾದಲ್ಲಿ ಕ್ರಿಸ್ತವಿರೋಧಿಯ ಸಂಕೇತವನ್ನು ಕಾಣುತ್ತಾರೆ. ಎಲ್ಯಾಕೀನನೆಂದರೆ ಲೋಕದಲ್ಲಿ ಕ್ರಿಸ್ತವಿರೋಧಿಯನ್ನು ಅಂತ್ಯಗೊಳಿಸಲಿರುವ ಕರ್ತನಾದ ಯೇಸು ಕ್ರಿಸ್ತನ ಸಂಕೇತವಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ: ಸೇನಾಧೀಶ್ವರನಾದ ಯೆಹೋವನೆಂಬ ಕರ್ತನು ಹೀಗೆ ನುಡಿದಿದ್ದಾನೆ, ನಡೆ, ಅರಮನೆಯ ಮೇಲ್ವಿಚಾರಕನಾದ ಶೆಬ್ನನೆಂಬ ಈ ಅಧ್ಯಕ್ಷನ ಬಳಿಗೆ ಹೋಗಿ ಅವನಿಗೆ ಹೇಳತಕ್ಕದೇನೆಂದರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಶೆಬ್ನನು ರಾಜ ಖಜಾನೆಯ ಕಾರ್ಯದರ್ಶಿಯಾಗಿದ್ದನು. ಹಿಜ್ಕೀಯನ ಕೈ ಕೆಳಗಿನ ಒಬ್ಬ ಕೀಳು ರಾಜಕಾರಣಿ. ಅವನು ಹಣ ದುರುಪಯೋಗ ಪಡಿಸುತ್ತಿದ್ದಿರಬಹುದು. 2ನೇ ಅರಸುಗಳು 18ನೇ ಅಧ್ಯಾಯ 18ನೇ ವಚನ, 19ನೇ ಅಧ್ಯಾಯ 2ನೇ ವಚನ, ಯೆಶಾಯನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 3ನೇ ವಚನ, 37ನೇ ಅಧ್ಯಾಯ 2ನೇ ವಚನಗಳನ್ನು ಗಮನಿಸಿರಿ. ಯೆಶಾಯನ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ: ಇಲ್ಲಿ ನಿನಗೇನು? ಇಲ್ಲಿ ನಿನಗೆ ಯಾರಿದ್ದಾರೆ? ಇಲ್ಲಿ ನಿನಗಾಗಿ ಗೋರಿಯನ್ನು ತೋಡಿಸಿಕೊಂಡಿದೆಯಾ? ಎತ್ತರದಲ್ಲಿ ನಿನಗೆ ಸಮಾಧಿಯನ್ನು ಕೊರೆಸುತ್ತಾ ಬಂಡೆಯನ್ನು ಕಡೆಯಿಸಿ ನಿನಗೆ ನಿವಾಸವನ್ನು ಮಾಡಿಸುತ್ತಾ ಇದ್ದೀಯೋ ಎಂಬುದಾಗಿ. ಪ್ರಿಯರೇ, ಶೆಬ್ನನು ತನ್ನ ಸ್ಮಾರಕವಾಗಿ ಒಂದು ಸಮಾಧಿಯನ್ನು ಕಟ್ಟಿಸುತ್ತಿದ್ದನು. ಆದರೆ ಅವನು ಸಾಯಲಿದ್ದು ಅನ್ಯ ದೇಶದಲ್ಲಿ ಸಮಾಧಿ ಮಾಡಲ್ಪಡುತ್ತಾನೆಂಬುದು ವಿಪರ್ಯಾಸವೇ ಸರಿ. ಯೆಶಾಯನ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನಾದ ನಾನು ನಿನ್ನ ಉದ್ಯೋಗದಿಂದ ನಿನ್ನನ್ನು ತಳ್ಳಿಬಿಡುವೆನು,
ನಿನ್ನ ಪದವಿಯಿಂದ ನಿನ್ನನ್ನು ಎಳೆದು ಹಾಕುವೆನು ಎಂಬುದಾಗಿ. ಪ್ರಿಯರೇ, ಶೆಬ್ನನು ಕ್ರಿಸ್ತ ವಿರೋಧಿಯ ಛಾಯೆಯಾಗಿದ್ದಾನೆಂದು ನಾನು ನೆನೆಸುತ್ತೇನೆ. ಯೆಶಾಯನ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆ ದಿನದಲ್ಲಿ ನನ್ನ ಸೇವಕನು ಹಿಲ್ಕೀಯನ ಮಗನೂ ಆದ ಎಲ್ಯಾಕೀಮನನ್ನು ಕರೆದು ನಿನ್ನ ನಿಲುವಂಗಿಯನ್ನು ಅವನಿಗೆ ತೊಡಿಸಿ ನಿನ್ನ ನಡುಕಟ್ಟನ್ನು ಅವನಿಗೆ ಕಟ್ಟಿ ನಿನ್ನ ಅಧಿಕಾರವನ್ನು ಅವನ ಕೈಗೆ ಕೊಡುವೆನು. ಅವನು ಯೆರೂಸಲೇಮಿನ ನಿವಾಸಗಳಿಗೂ ಯೆಹೂದದ ಮನೆತನದವರಿಗೂ ತಂದೆಯಾಗಿರುವನು ಎಂಬುದಾಗಿ. ಪ್ರಿಯರೇ, ಎಲ್ಯಾಕೀಮನು ಶೆಬ್ನನ ಬಳಿಕ ಬಂದ ಅಧಿಕಾರಿಯಾಗಿದ್ದನು. ಅವನು ನಿಸ್ವಾರ್ಥಿಯಾಗಿದ್ದನು. ವಿರೋಧಾರ್ಥದ ಇವರನ್ನು ಯೆಶಾಯನು ಒಟ್ಟು ಸೇರಿಸಿದ್ದಾನೆ. ಅವರು ಪರಸ್ಪರ ವಿರೋಧಿಗಳಾಗಿದ್ದರು. ಶೆಬ್ನನು ಕ್ರಿಸ್ತ ವಿರೋಧಿಗೆ ಸೂಚನೆಯಾಗಿದ್ದಾನೆ. ಎಲ್ಯಾಕೀಮನು ಕ್ರಿಸ್ತನ ಸಂಕೇತವಾಗಿದ್ದಾನೆ. ಇಲ್ಲಿನ ಭಾಷೆ ಗಮನಾರ್ಹವಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 22ನೇ ವಚನ ಹೀಗೆ ಹೇಳುತ್ತದೆ, ಅವನು ದಾವೀದನ ಮನೆಯ ಬೀಗದ ಕೈಯನ್ನು ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೆನು. ಅವನು ತೆರೆದರೆ ಯಾರೂ ಮುಚ್ಚರು, ಮುಚ್ಚಿದರೆ ಯಾರೂ ತೆರೆಯರು ಎಂಬುದಾಗಿ. ಪ್ರಿಯ ಮಿತ್ರನೇ, ಯಾವ ಬಾಗಿಲನ್ನಾದರೂ ತೆರೆಯಬಲ್ಲ, ಯಾವುದನ್ನಾದರೂ ಮುಚ್ಚಬಲ್ಲ ತನ್ನ ಕೈಗಳಲ್ಲಿ ನಮ್ಮ ಜೀವಿತಗಳನ್ನು ಒಪ್ಪಿಸಿಕೊಳ್ಳುವುದು ಎಷ್ಟೊಂದು ಅದ್ಭುತವಲ್ಲವೇ? ಯೆಶಾಯನ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 23ನೇ ವಚನದಿಂದ 25ನೇ ವಚನದವರೆಗೆ ಗಮನಿಸರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಗಟ್ಟಿಯಾದ ಸ್ಥಳದಲ್ಲಿ ಮೊಳೆಯನ್ನು ಹೊಡೆದ ಹಾಗೆ ಅವನನ್ನು ಭದ್ರಪಡಿಸುವೆನು. ಅವನು ತನ್ನ ವಂಶದವರಿಗೆ ಗೌರವ ಪೀಠವಾಗಿರುವನು. ಬಟ್ಟಲು ಮೊದಲುಗೊಂಡು ಕೊಡದ ತನಕ ಸಕಲ ಸಾಧಾರಣ ಪಾತ್ರೆಗಳನ್ನು, ಅಂದರೆ ತಂದೆಯ ಸಂತಾನ ಸಂತತಿಯಾದ ಅವನ ವಂಶದ ಭಾರವನ್ನೆಲ್ಲ ಅವನಿಗೆ ತಗಲ ಹಾಕುವೆನು. ಸೇನಾಧೀಶನಾದ ಯೆಹೋವನು ಹೇಳುವುದೇನೆಂದರೆ, ಗಟ್ಟಿಯಾದ ಸ್ಥಳದಲ್ಲಿ ಹೊಡೆದ ಮೊಳೆಯು ಆ ದಿನದಲ್ಲಿ ಕಸಿದು ಹೋಗುವುದು. ಅದು ಬಡಿಯಲ್ಪಟ್ಟು ಬೀಳಾಗಿ ಅದಕ್ಕೆ ತಗಲು ಹಾಕಿದ ಭಾರವು ನಾಶವಾಗುವುದು. ಇದೇ ಯೆಹೋವನಾದ ನನ್ನ ನುಡಿ ಎಂಬುದೇ. ಪ್ರಿಯರೇ, ನಮ್ಮ ರಕ್ಷಣೆಯು ಕ್ರಿಸ್ತನಲ್ಲಿ ಆತುಕೊಂಡಿರುತ್ತದೆ. ಕರ್ತನಾದ ಯೇಸು ಬಲವಾಗಿ ಹೊಡೆದ ಮೊಳೆಯಾಗಿದ್ದಾನೆ. ಶೆಬ್ನನು ಕಳಚಿ ಕೆಳಗೆ ಬಿದ್ದ ಮೊಳೆಯಾಗಿದ್ದಾನೆ. ಬೇರೆಲ್ಲರೂ ಅವನ ಹಾಗೆಯೇ ಇರುತ್ತಾರೆ. ನೀನು ನಿನಗಿರುವುದನ್ನೆಲ್ಲ ಬಲವಾಗಿ ಹೊಡೆದ ಮೊಳೆಗೆ ನೇತು ಹಾಕಿ ಇದ್ದೀಯೋ? ಅನೇಕರು ಹಾಗೆ ಮಾಡಿರುವುದಿಲ್ಲ. ಅವರು ಗಟ್ಟಿಯಾಗಿಲ್ಲದ ಮೊಳೆಗೆ ಎಲ್ಲವನ್ನೂ ನೇತು ಹಾಕುತ್ತಾರೆ. ಪ್ರಿಯರೇ, ಕ್ರಿಸ್ತನು ಮಾತ್ರವೇ ಬಲವಾದ ಗೋಡೆಯ ಮೇಲಿನ ಬಲವಾಗಿ ಹೊಡೆದ ಮೊಳೆಯಾಗಿದ್ದಾನೆ. ಪ್ರಿಯಮಿತ್ರನೇ, ನೀನು ನಿನ್ನ ಜೀವಿತವನ್ನು, ನಿನಗಿರುವುದೆಲ್ಲವನ್ನು ಆತನಿಗೆ ನೇತು ಹಾಕಿದ್ದಿ ಎಂದು ನಂಬುತ್ತೇನೆ. ಹೀಗಿರುವುದಾದರೆ ದೇವರಿಗೆ ಸ್ತೋತ್ರವಾಗಲಿ. ನಾವೆಲ್ಲರೂ ಕ್ರಿಸ್ತನಲ್ಲಿ ಇದ್ದುಕೊಂಡು ಬಲವಾದ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಾವು ಅಧ್ಯಯನದಲ್ಲಿ ತಿಳಿದುಕೊಂಡದ್ದೇ ದೇಶಗಳು ಎಲ್ಲವೂ ಇಸ್ರಾಯೇಲರಿಗೆ ವೈರಿಗಳೇ ಆಗಿದ್ದವು. ಇಲ್ಲಿ ಉಪಯೋಗಿಸಲ್ಪಟ್ಟ ಸಂಕೇತಗಳು ನಿಜತ್ವವನ್ನು ತಿಳಿಸ್ತದೆ. ದೇವರು ಇಸ್ರಾಯೇಲನ್ನು ತನ್ನ ಜನರೆಂದು ಕರೆದ ಹಾಗೆ ಕ್ರಿಸ್ತನು ನಮ್ಮನ್ನು, ನಿಮ್ಮನ್ನು ನಂಬಿಕೆಯ ಮೂಲಕ ಆತನ ಮಕ್ಕಳಾಗುವಂಥ ಭಾಗ್ಯವನ್ನು ಕೊಡ್ತಾ ಇದ್ದಾನೆ. ಆದುದರಿಂದ ಅನುದಿನವೂ ವಾಕ್ಯದ ಪ್ರಕಾರ ಜೀವಿಸೋಣ ಮತ್ತು ದೇವರನ್ನು ಮಹಿಮೆಪಡಿಸೋಣ. ಈಗ ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ಪರಲೋಕದಲ್ಲಿ ನಿವಾಸ ಮಾಡುವಂಥ ತಂದೆಯೇ, ನೀನು ಎಷ್ಟು ಒಳ್ಳೆಯ ದೇವರು, ನೀನೊಬ್ಬನೇ ಸತ್ಯವಾದಂಥ ದೇವರು. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ, ನಿನ್ನನ್ನು ಆರಾಧಿಸ್ತೇವೆ, ಕೊಂಡಾಡ್ತೇವೆ. ಕರ್ತನೆ, ದೇವರ ವಾಕ್ಯಗಳ ಮೂಲಕ ನೀನು ಮಾತನಾಡ್ತಾ ಇದ್ದಿ. ಈ ವಾಕ್ಯಗಳು ನಿನ್ನ ಸಜೀವವಂತ ವಾಕ್ಯಗಳು. ಕರ್ತನೆ, ಕತ್ತಲೆಯ ಮಾರ್ಗದಿಂದ ಬೆಳಕಿನ ಮಾರ್ಗಕ್ಕೆ ನಡೆಸುವಂಥ ನಿನ್ನ ಪವಿತ್ರವಾದ ವಾಕ್ಯಗಳಿಗಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯ ಬಾಂಧವರೆಲ್ಲರನ್ನು ಆಶೀರ್ವದಿಸು. ವಾಕ್ಯದಲ್ಲಿ ನಡೆದು ನಿನಗೆ ಮಹಿಮೆಯನ್ನು ತರುವಂತೆ ಕೃಪೆ ಮಾಡು. ಒಬ್ಬೊಬ್ಬರು ಎಂತೆಂಥ ಪರಿಸ್ಥಿತಿಯಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ ಕರ್ತನೆ, ಆದರೆ ಒಬ್ಬೊಬ್ಬರಿಗೂ ಬೇಕಾದಂಥ ಆರೋಗ್ಯ, ಬಲ, ಶಕ್ತಿ, ಪ್ರತಿ ಆಶೀರ್ವಾದವನ್ನು ಕೊಟ್ಟು ನಡೆಸಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಯೆಶಾಯನ ಪ್ರವಾದನೆ ಪುಸ್ತಕದ ಅಧ್ಯಯನವು ಅನೇಕ ವಿಷಯಗಳನ್ನು ತಿಳಿಸಿ ನಮ್ಮನ್ನು ಆತ್ಮದಲ್ಲಿ ಬಲಪಡಿಸುತ್ತಾ ಇರುವಾಗ ಈ ಸೇವೆಯ ಅಭಿವೃದ್ಧಿಗಾಗಿ ನಿಮ್ಮ ಕರೆಗಳು ಎಷ್ಟೋ ಅಗತ್ಯವಾಗಿದೆ. ಹಿಂದೆ ಕರೆ ಮಾಡ್ರಿ, ಇತರರಿಗೆ ತಿಳಿಯಪಡಿಸಿರಿ. ಮತ್ತೆ ನಾವು ಸಂಧಿಸೋಣ. ವಂದನೆಗಳು.